ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. 582 ಬಂದಿರೋರಿದ್ದಾರೆ. ಯಾಕೆಂದ್ರೆ 590 ಮೇಲೆ ಬಂದಿರೋನ್ನ ನಾವು ಕೊಡಿಸಿದೆ ಅಂದ್ರೆ ಒಂದು ವಿಶ್ ಮಾಡಬೇಕು ಅಂತ. ಇದು ಸಭೆ ಅಂತಲ್ಲ, ಗಟ್ಟಿ ಸಭೆ ಅಲ್ಲ ಇದು. ಮುಂದಿನ ತಿಂಗಳು ಮಹಾಸ್ವಾಮಿ ಎಮಿರೇಟರ್ ಮಲ್ಲಮ್ಮ ಜಯಂತಿ 10ನೇ ತಾರೀಕು ಬರುತ್ತೆ. ಆವತ್ತು 75% ಬಂದಿರೋ ಮಕ್ಕಳನ್ನೆಲ್ಲ ಈ ತಾಲೂಕಲ್ಲಿ ಕೋಲಾರ ಜಿಲ್ಲೆನೇ ಪೂರ್ತಿ ಆಯಾ ತಾಲೂಕವರಿಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. 14ನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ನಮ್ಮದು ಸಭೆ ಇದೆ, ಡಿಸ್ಟಿಕ್ ಸಭೆ ಇದೆ. ಆ ಸಭೆಯಲ್ಲಿ ನಾವು ನಿರ್ಣಯ ತೆಗೆದುಕೊಳ್ತೀವಿ ಯಾವತ್ತು ಮಾಡಬೇಕು ಏನಂತ. ಆ ಮಕ್ಕಳನ್ನೆಲ್ಲ ನಾವು ಗುರುತಿಸ್ಬೇಕಾಗುತ್ತೆ. ಅದಕ್ಕೆ ಇವಾಗ ನಾವು ವಿಶ್ ಮಾಡೋಕ್ಕೆ ಮಾತ್ರ ಬಂದಿರೋದು. ಇದೇನು ಅವ್ರಿಗೆ ಇದು ಮಾಡಬೇಕು ಪ್ರತಿಭಾ ಪುರಸ್ಕಾರ ಅಂತ ಯಾರು ಅನ್ಕೋಬೇಡಿ. IS ಮಾರ್ಕ್ಸ್ ಬಂದಿರೋರಿಗೆ ಒಂದು ಅವ್ರು ವಿಶ್ ಮಾಡೋಣ. ಆ ಮಕ್ಕಳು ಕಷ್ಟ ಹೈಸ್ಕೂಲ್ ಬೆಂಗಳೂರಿಗೆ ಹೋಗಿ ಈಗ ಸಾಹಿತ್ಯ ಸೆಕೆಂಡ್ PUC ಓದಿ ಟಾಪ್ 4 ರ್ಯಾಂಕ್ನಲ್ಲಿ ಗಳಿಸಿದ್ದಾನೆ. 596 ಮಾರ್ಕ್ 596 ಅಂಕಗಳನ್ನು ಗಳಿಸಿದ್ದಾನೆ. ನೆಕ್ಸ್ಟ್ ರಾಘವರೆಡ್ಡಿ ಇವರಿಗೆ 595 ಅಂಕಗಳನ್ನು ಗಳಿಸಿದ್ದಾರೆ. ಬೆಳಕಾಗಿಲ್ಲ ಇಲ್ಲಿ ನಮ್ಮ ಕ್ಯಾಸಂಬಳ್ಳಿ ಪಕ್ಕದಲ್ಲಿ ಹಳ್ಳಿ. ಪ್ರಸ್ತುತ ಈಗ ಅವರು ಬಗಲಪೇಟೆ ಸೆಟ್ಲ್ ಆಗಿರ್ತಾರೆ. ಆದರೆ ನಮ್ಮ ಕೈ ಹಾಕ್ತಾರೆ ಅವರು ನೆಕ್ಸ್ಟು ಚೈತ್ರ KV ಇವರಿಗೆ ಪಕ್ಕದಲ್ಲಿ ಕಲಾಗೋಳಹಳ್ಳಿ ಇವರಿಗೆ ಸರ್ಕಾರಿ ಶಾಲೆಯಲ್ಲಿ ಅಲ್ಲಿ ಓದಿ ಈಗ ಹೊಸಪೇಟೆಯಲ್ಲಿ ಹೋಗಿ ಕಾಲೇಜಿಗೆ ಜಾಯ್ನ್ ಆಗಿರ್ತಾರೆ. ಇವರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥದ್ದು. ನೆಕ್ಸ್ಟ್ ಪ್ರಿಯಾನಿ ನಮ್ಮ ಮುದ್ದೇಗೌಡರಲ್ಲಿ ಮುದ್ದೇಗೌಡರಲ್ಲಿ ಅವರಿಗೆ ಸಾಹಿತ್ಯ ಕಾಲೇಜ್ ಇವರಿಂದ ಸಾಹಿತ್ಯ ಕಾಲೇಜಲ್ಲಿ ಓದಿ 592 ಅಂಕಗಳನ್ನು ಗಳಿಸಿದ್ದಾರೆ. ಈ 4 ಜನಕ್ಕೆ ಜೋರಾಗಿ ಚಪ್ಪಾಳೆ ತಗೊಳ್ಳುತ್ತದೆ. ಕಾರ್ಯಕ್ರಮವನ್ನು ಸರಳವಾಗಿ ಅದು ನಿನ್ನೆ ಸಾಯಂಕಾಲ ತೀರ್ಮಾನ ಮಾಡಿ ಆಯೋಜನೆ ಮಾಡಿಕೊಂಡಿದ್ದೀವಿ. ಅದಕ್ಕಾಗಿ ಬಹುಶಃ ಅದು ಯಾವ ಭಗವಂತನ ಕೃಪೆ ಅಥವಾ ಕೊಡುಗೆ ನಾವು ಅರ್ಥ ಆಗ್ತಾ ಇಲ್ಲ. ಅದೇನು ಮಹಾತಾಯಿ ಯಾರ ಕೃಪೆನೋ 3 ಮಂದಿ ವಿದ್ಯಾರ್ಥಿಗಳು ನಮ್ಮ ತಾಲೂಕಿಂದ ಮತ್ತೆ ನಮ್ಮದೇ ಸಮುದಾಯದ ಮತ್ತೊಬ್ಬ ವಿದ್ಯಾರ್ಥಿ ನಮ್ಮ ಬಂಗಾರಪೇಟೆಯಿಂದ ಅತ್ಯಧಿಕ ಅಂಕಗಳನ್ನು ಗಳಿಸೋದ್ರ ಮೂಲಕ ಇಡೀ ನಮ್ಮ ಸಮುದಾಯ, ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆ, ಇಡೀ ರಾಜ್ಯಕ್ಕೆ ಖ್ಯಾತಿಯನ್ನು ತೆಗೆದಿದ್ದಾರೆ. ಆ ವಿದ್ಯಾರ್ಥಿಗಳು ಅತ್ಯಂತ ನಮ್ಮ ಆಹ್ವಾನವನ್ನು ಮನಸ್ಸಿ ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಪ್ರಸನ್ನ ಸರ್ ಇದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಸದಸ್ಯರು ನಮ್ಮ ಸಮುದಾಯದ ಮುಖಂಡ ನಮ್ಮ ರೇಗಾವಟ್ಟಿ ಸರ್ ಕರೆದಿದ್ದೀವಿ ಕೋಲಾರ್ಗೆ. ಸೊ ಕೋಲಾರಲ್ಲಿ ಹೋಗಿ ನಾವು ಮನೆ ಹತ್ರ ಹೋಗ್ಬಿಟ್ಟು ಸರ್ ಈ ಥರ ಮದನ್ ಅಂತ ಹೇಳೋಕ್ಕಿಂತ ಮೊದಲೇ ಅವ್ರೊಂದು ಪೇಜ್ ಅಷ್ಟು ಇನ್ಫಾರ್ಮೇಷನ್ ಹೇಳಿದ್ರು ನಮ್ಮ ಬಗ್ಗೆ. ಕಾಲೇಜಿಂದ ಬಂದು ಮದನಿಂದ ಹೋಗಿ ಅವ್ರ ಬ್ಯಾಗ್ರೌಂಡು ಕಾಲೇಜ್ ಎಲ್ಲನೂ ಹೇಳಿದ್ರು. ಸೊ ನಾನು ಹೇಳೋದು ಒಂದೇ, ನಮ್ಮ ಸಾಯುಪಿ ಕಾಲೇಜ್ ಬೇತ್ಮಂಗ್ಲ ಹೋಗ್ಲಿ ಆಂಧ್ರ ಬಾರ್ಡರ್ ಎಲ್ಲೋ ಒಂದು ಮೂಲೆಯಲ್ಲಿರುವಂಥ ಒಂದು ಕಾಲೇಜನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಮದನ್. ಫಸ್ಟ್ ಆಫ್ ಆಲ್ ಅವ್ನು ಕಾಂಗ್ರೆಸ್. ಇವತ್ತು ಮದನ್ ಅಂತ ಹುಡುಗ ನಮ್ಮ ಸಾಯಿ ಕಾಲೇಜಲ್ಲಿ ಇಲ್ಲ ಅಂದಿದ್ರೆ ಇವಾಗ ಸಾಯಿ ಕಾಲೇಜು ಬೇತ್ಮಂಗ್ಲಗೆ ಸೀಮಿತವಾಗಿತ್ತು ಏನೋ ಗೊತ್ತಿಲ್ಲ. ಸೊ ಲಾಸ್ಟ್ ಇಯರು ಇದು ಇನ್ನೊಂದು ವಿಶೇಷ ಏನಂದರೆ ಲಾಸ್ಟ್ ಇಯರ್ ಅವ್ರ ಅಣ್ಣ ತಾಲೂಕು ಫಸ್ಟ್ ಪ್ಲೇಸ್. ಅವ್ರ ಅಣ್ಣ ಸ್ವಂತ ಅಣ್ಣನೇ ತಾಲೂಕಿಗೆ ಫಸ್ಟ್ ಪ್ಲೇಸ್ ಬಂತು. ಸೀಟಲ್ಲಿ ಒಳ್ಳೆ ರ್ಯಾಂಕನ್ನು ತಗೊಂಡು ಇವತ್ತು ಒಳ್ಳೆ ಟಾಪ್ 5 ಕಾಲೇಜಲ್ಲಿ ಸೀಟ್ ತಗೊಂಡಿದ್ದಾರೆ. ನಮ್ಮ ಆ ದೇವರ ಒಂದು ಅದೃಷ್ಟ ಅವ್ರದ್ದು. ಅವನಿಗೆ ಅವನ ಕೈಗೂ ಒಂದು ಒಳ್ಳೆ ಕಾಲೇಜ್ ಸಿಕ್ತು. ಆ ಕಾಲೇಜಲ್ಲಿ ಒಳ್ಳೆ ಟೀಮ್, ಒಳ್ಳೆ ಒಂದು ಸ್ಟಾಫನ್ನು ಸಿಕ್ತು. ಇವತ್ತು ಆ ಒಳ್ಳೆ ಸ್ಟಾಫಿಂದ, ಒಳ್ಳೆ ಒಂದು ಟೀಮಿಂದ, ಒಂದು ಒಳ್ಳೆ ಕಾಲೇಜಿಂದ ಇವತ್ತು ಅವನು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾನೆ. ಸೊ ಅದಕ್ಕೆ ನಾನು ಎಷ್ಟು ಹೇಳಿದ್ರೂ ಅವನು ನಮ್ಗೆ ಋಣಿ ಅಲ್ಲ, ನಾವೇ ಒಂದು ಋಣಿ ಆಗಿರ್ಬೇಕು. ಯಾಕಂದರೆ ಇವತ್ತು ಆ ಹೆಸರು ಮಾಡಿಕೊಟ್ಬಿಟ್ಟಿದ್ದಾರೆ. ನಾವು 2 ಡೇಸಿಂದ ನಿಜ ಹೇಳ್ಬೇಕಾದ್ರೆ ನಾವು ಫೋನ್ ಕಾಲ್ಸ್ ಕೂಡ ಅಟೆಂಡ್ ಮಾಡೋಕ್ಕಾಗ್ತದೆ. ಬಿಕಾಸ್ ಆಫ್ ಓನ್ಲಿ ಮದನ್. ಸೊ ಮದನ್ ಎಲ್ಲರೂ ಇವತ್ತು ಕೋಲಾರ MLA ಕ್ಯಾಂಡಿಡೇಟ್ಸಿಂದ ಹಿಡಿದು ಫೋನ್ ಮಾಡಿ ಕಂಗ್ರ್ಯಾಚುಲೇಷನ್ಗೆ ಮೇ ಬಿ ನಾಳೆ ಬರ್ಬೋದು.
ಕಾಲೇಜಿಗೆ ಬಂದು ಮದನ್ ಮಾತಾಡ್ಸೋಕ್ಕೆ ಇವತ್ತು ನಮ್ಮ ಶಾಸಕರು MLA ಮೇಡಮ್ ಸಹ ಅವನಿಗೋಸ್ಕರನೇ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದಾರೆ. ಅದೆಲ್ಲ ನಮ್ಮ ಗ್ರೇಟ್ ವಿಚಾರ ಹೇಳ್ಕೋಬೇಕಾದ್ರೆ. ಸೊ ನಾವು ಊಹೆ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಇಂಥ ಚಿಕ್ಕ ಹುಡುಗ ಅಂತ ದೊಡ್ಡ ವ್ಯಕ್ತಿಗಳು ಕರೆದು ಒಂದು ಸನ್ಮಾನ ಮಾಡಿ ಒಂದು ಪ್ರೆಸ್ ಮೀಟಲ್ಲಿ ಮದನ್ ಹೆಸರು ಹೇಳ್ತಾ ಇದ್ದಾರೆ ಅಂದರೆ ಆ ಪೋಷಕರಿಗೆ, ಆ ಊರಿನವ್ರಿಗೆ, ನಮ್ಮ ಏರಿಯಾ, ನಮ್ಮ ಹೋಬಳಿ ಅವ್ರಿಗೆ ಅದಕ್ಕಿಂತ ದೊಡ್ಡ ವಿಚಾರ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮದನ್. ನೀನು ಇಷ್ಟು ಚಿಕ್ಕ ಹುಡುಗ ಆದ್ರೂ ನಮ್ಮ ಹೋಬಳಿಯಲ್ಲಿ ಎಲ್ಲ ಇರುವಂಥ ಒಂದು ಜನರಿಗೆ, ನಮ್ಮ ತಾಲೂಕಲ್ಲಿರುವಂಥ ಒಂದು ಜನರಿಗೆ, ನನ್ನ ಮೇಡಮೇ ಹೇಳಿದ್ರು, ನಮ್ಮ KGF ತಾಲೂಕಿನ ಹೆಮ್ಮೆಯ ಪುತ್ರ, ಇದೇ ವಾರ್ಡನ್ನು ಹೇಳಿದ್ರು, ನಮ್ಮ KGF ತಾಲೂಕಿನ ಹೆಮ್ಮೆಯ ಪುತ್ರ, KGF ತಾಲೂಕಿನೆಲ್ಲ ಕೋಲಾರ ಎಲ್ಲವನ್ನ ಅವನು ಸ್ಟೇಟ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾನಂದರೆ ಅಂಥ ಮಕ್ಕಳು ನಮ್ಗೆ ಇರಬೇಕು ನಮ್ಮ KGF ತಾಲೂಕಲ್ಲಿ ಅಂತ ಮದನ್ ಬಗ್ಗೆ ಸುಮಾರು ಹೊತ್ತು ಮಾತಾಡಿದ್ರು. ಮೇಡಮ್ ಮೀಟಿಂಗಲ್ಲಿ ನಮಗೆ ಇನ್ಫಾರ್ಮೇಷನ್ ಬಂತು. ಆ ಮೀಟಿಂಗ್ ಕರೆದು ಮತ್ತೇನೂ ಮೀಟಿಂಗ್ ಇಟ್ಟಿದ್ದಾರೆ ಅವ್ರಿಗೋಸ್ಕರ, ಎಸ್ಪೆಷಲಿ ಓನ್ಲಿ ಫಾರ್ ಮದನ್ಗೋಸ್ಕರ. ಸೊ ನಾವೊಂದೇ ಹೇಳೋದು, ಎಲ್ಲೋ ದೂರ ಹೋಗಿ ಎಜುಕೇಷನ್ ತಗೊಳ್ಳೋಕ್ಕಿಂತ ಆ ದೂರದಲ್ಲಿ ಏನು ಎಜುಕೇಷನ್ ಇದೆಯೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ನಮ್ಮ ಸಾಯಿ ಫ್ಯೂಚರಲ್ಲಿ ಕೊಡ್ತಾ ಇದ್ದೀವಿ. ಇನ್ನೂ ಚೆನ್ನಾಗಿ ಕೊಡ್ತೀವಿ. ಸೊ ದಯವಿಟ್ಟು ನಮ್ಗೆ ಗೊತ್ತಿರೋ ಮಕ್ಕಳನ್ನ ನಿಮ್ಮ ಕಡೆಯಿಂದ ಅಂತ ಒಂದು ಮದನ್ ಪ್ಲಸ್ಗೆ ಇನ್ನೊಂದು ಹುಡುಗನ ಮಾಡೋಣ. ಸೊ ದಯವಿಟ್ಟು ಕಳಿಸ್ಕೊಡಿ. ನಮ್ಮ ಸಾಯಿ ಕಾಲೇಜ್ ಕಡೆಯಿಂದ ವಿದ್ಯಾರ್ಥಿಗಳು, ಓದುವಂಥ ಒಂದು ವಿದ್ಯಾರ್ಥಿಗಳು ಏನೇನು ಸಹಕಾರ ಬೇಕೋ ಪ್ರತಿಯೊಂದು ಸಹಕಾರ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಯಾಕಂದರೆ ಇವತ್ತು ಮದನ ಕೂಡ ಅಷ್ಟೇ 2 ಇಯರ್ಸಿಂದ ನಮ್ಮ ಸಪೋರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಮುಂದಕ್ಕೆ ನಮ್ಮ ಕಾಲೇಜ್ ಕಡೆಯಿಂದ ಅವ್ರ ಮುಂದಕ್ಕೆ ಏನೇ ಓದಿ ಅವ್ರ ಬೆನ್ನಿಂದ ನಮ್ಮ ಸಾಯಿ ಕಾಲೇಜ್ ಇದ್ದೇ ಇರುತ್ತೆ ಅಂತ ನಾನು ಮಾಡ್ತೀನಿ. PUCನಲ್ಲಿ 4ನೇ ಸ್ಥಾನ ಗಳಿಸಿದ್ದಾರೆ ಅವರ ಹುಡುಗನಿಗೆ. ಮತ್ತು ಸಾಯಿ ಕಾಲೇಜು ರತ್ನದಲ್ಲಿ ಮಾಡಿದ್ದಾರೆ. ಆ ಕಾಲೇಜು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು. ಆ ಶಿಕ್ಷಕರೆಲ್ಲರೂ ಒಳ್ಳೆ ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ. ವಿದ್ಯೆ ಅನ್ನೋದು ಬಹಳ ಪವಿತ್ರವಾದದ್ದು. ತಂದೆ ತಾಯಿ ಎಷ್ಟೇ ಬೆಳೆಸಿದ್ರೂ ಭೂಮಿಯಲ್ಲಿ ಇರುತ್ತೆ. ಭೂಮಿಯಲ್ಲಿ ಬಿದ್ದ ಬೀಜ, ಹೃದಯದಲ್ಲಿ ಬಿದ್ದ ಅಕ್ಷರ ಯಾವತ್ತೋ ಒಂದು ದಿವಸ ಫಲ ಕೊಡುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗಿದೆ. ಮತ್ತು ಈ ಸಾಯಿ PU ಕಾಲೇಜು ಅನ್ನೋದು ನಮ್ಮ ಕರ್ನಾಟಕಕ್ಕೆ ಒಳ್ಳೆಯ ಹೆಸರು ತಂದು ಕೊಟ್ಟಿದೆ. ಮತ್ತೆ ಇಂಥ ಶುಭಾಶಯ ಹಾರಿಸ್ತಾ ಇದ್ದೀನಿ. ಇದೇ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಸುಂದರಪಾಳ್ಯ ಎಲ್ಲಿರೋದು ಅನ್ನೋದು ಕೂಡ ಗೊತ್ತಿಲ್ಲ. ಅಂಥದ್ದನ್ನು ಈ ಹುಡುಗ 4ನೇ ರ್ಯಾಂಕ್ ತಂದುಕೊಟ್ಟು ನಮ್ಮ ಗ್ರಾಮ ಪಂಚಾಯತಿಗೆ, ನಮ್ಮ ಬೆನ್ನೆರಳಿಗೆ ಎಲ್ಲ ನಮ್ಮ ಕರ್ನಾಟಕಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಆ ಹುಡುಗರು ಕೂಡ ಇನ್ನೂ ಒಳ್ಳೆ ಉತ್ತಮ ಸ್ಥಾನ ಕೊಡಬೇಕಂತ ದೇವರಲ್ಲಿ ಪ್ರಾರ್ಥನೆ. ಕಷ್ಟಪಟ್ಟಿರೋದಕ್ಕೆ ಬಡ ಹುಡುಗರು ಅಂತ ಒಂದು ಇದ್ರಲ್ಲಿ ಬಂದಿದ್ದೀವಿ ಅಷ್ಟೇ ಹೊರತು ಇನ್ನೂ ಮಕ್ಕಳು ಕಷ್ಟಪಟ್ಟು ಓದಿರೋರು ರೆಡ್ಡಿಗಳಂದರೆ ಏನು ಎಲ್ಲ ಸಾಹುಕಾರರಲ್ಲ, ಅಷ್ಟು ಬಡ ಹುಡುಗರು ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ನಾವು ನಮ್ಮ ಕರ್ನಾಟಕ ಎಲ್ಲ ಓಡಾಡ್ತಾ ಇದ್ದೀವಿ. ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಡಿಸ್ಟಿಕ್ಕಲ್ಲಿ ಎಷ್ಟು ಬಡವರಿದ್ದಾರೆ ಅಂತ ನಾವು ಕರ್ನಾಟಕ ನೋಡ್ಕೊಂಡು ಬಂದಿದ್ದೀವಿ. ಅಲ್ಲೂ ನಾವು ಸಹಾಯ ಮಾಡ್ತಿದ್ವಿ. ಇವತ್ತು ಈ ಮಕ್ಕಳು ಅಷ್ಟೇ ನಾವು ಮೇ 10ನೇ ತಾರೀಕು ಏನು ಪ್ರತಿಭಾ ಪುರಸ್ಕಾರ ಮಾಡ್ತೀವೋ ಆ ಬಡ ಹುಡುಗರಿಗೆ ಅವ್ರು ಯಾವ ಕಾಲೇಜಲ್ಲಿ ಓದ್ತಾರೋ ಅದನ್ನು ತಂದುಕೊಂಡು ನಮ್ಮದೇ ಕಾಲೇಜು ಇದೆ ಅಲ್ಲಿ ಸೇರಿದ್ರು ಅವ್ರಿಗೆ ಏನು ಫೀಸು ಇದೆಲ್ಲ ಏನು ಕನ್ಸ್ಟ್ರಕ್ಷನ್ ಇದೆಯೋ ಅದೆಲ್ಲ ಮಾಡ್ಕೊಳಕ್ಕೆ ನಾವು ರೆಡಿ ಇದ್ದೀವಿ. ಇವರು ಇಬ್ಬರೇ ಅಲ್ಲ, ಬಡ ಹುಡುಗರು ಅದು ನೋಡೋಣ. ಯಾಕೆಂದರೆ ಇವ್ರು ಯಾಕೆ ಇದು ಮಾಡ್ತೀವಿ ಅಂದರೆ ಇನ್ನೂ ಇರೋ ಮಕ್ಕಳು ಅವ್ರನ್ನ ನೋಡಿ ಇನ್ನೂ ಹೆಚ್ಚು ಅಂಕ ಗಳಿಸಲಿ ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಅವ್ರನ್ನ ಮಾಡಕ್ಕೆ ಬಂದಿದ್ದೇವೆ ಹೊರತು ಇನ್ನೇನು ಇವರು ನೋಡಿಬಿಟ್ಟು ನಾವು ಬಂದಿಲ್ಲ. ಅವರು ಬಡವರೇ, ನಮ್ಮ ಓದಿರೋರು ಬಡವರೇ ಆಯಿತಾ. ಸಾಹುಕಾರ ಮನೆಗಳಲ್ಲಿ ಇಷ್ಟು ಅವರು ಮಾರ್ಕ್ಸ್ ತೆಗೆದಿರೋರು ಯಾರೋ ರೇರ್ ಇರ್ತಾರೆ. ಡಾಕ್ಟರ್ ಮಕ್ಕಳು, ಇನ್ನೊಂದು ಟೀಚರ್ ಮಕ್ಕಳು ತೆಗೆದಿರ್ತಾರೆ. ಆದರೆ ಕೂಲಿ ಮಾಡಿ ಓದಿಸಿರೋರಲ್ಲಿ ಸುಮಾರು ನಮ್ಮ ಸ್ಟೇಟಲ್ಲಿ ಇವತ್ತು ಅಂಥವರೇ ಜಾಸ್ತಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರೋರು. ಡ್ರೈವರ್ ಮಕ್ಕಳು, ಕೂಲಿ ಮಾಡೋರು, ಗಾರೆ ಕೆಲಸ ಮಾಡೋರು, ಇಂಥವರೇ ನಾನು ನ್ಯೂಸ್ ಎಲ್ಲ ನೋಡಿದೆ ನಾನು ಬೆಳಗ್ಗೆಯಿಂದ. ನಾನು ಅಂಥ ಇದರಲ್ಲಿ ಅವ್ರ ಪ್ರತಿಭೆ ಮಾಡಿದ್ದಾರೆ. ಆದರೆ ಅದನ್ನೇ ನಮ್ಮ ಲೆವರೇಜ್ ನೋಡಿದ್ರೆ ನೀವು ಇದನ್ನೆಲ್ಲ ನಿಮಗೆ ಒಂದು ಸನ್ಮಾನಗಳು ಮಾಡ್ತಾ ಇದ್ದಾರೆ. ಅದನ್ನು ಇಲ್ಲಿಗೆ ನಮ್ಗೆ ಇದು ಅಂತ ಯೂಸ್ ಮಾಡಿ ನೀವು ಸಾಧನೆ ಮಾಡಿ 4 ಜನಕ್ಕೆ ನಾಳೆ ದಿನ ನೀವು ಏನು ಬಡತನದಲ್ಲಿ ಬಂದಿದ್ದೀರಾ, ನಾಳೆ ಅಂಥ ಬಡತನ ಇರುವಂಥ ನೀವು ಒಂದು ಏನೋ ಸಹಾಯ ಮಾಡೋ ಥರ ನೀವು ಬೆಳಿಬೇಕು ಅಂತ ನಿಮ್ಮನ್ನು ನಾವು ಎನ್ಕರೇಜ್ ಮಾಡ್ತಾ ಇರೋದು. ಆ ಒಂದಿನರಲ್ಲಿ ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಏನು ಕಷ್ಟಪಟ್ಟು ಹೋಗ್ತಾ ಇದ್ದೀರೋ ಇದರಿಂದ ನಿಮ್ಮ ಜೊತೆಯಲ್ಲಿರೋ ಮಕ್ಕಳಿಗೂ ನಮ್ಮ ಸಮಾಜದ ಅಂತಲ್ಲ ಇಡೀ ನಮ್ಮ ಇವತ್ತು ಎಜುಕೇಷನ್ ಇಂಪಾರ್ಟೆಂಟ್. ಎಲ್ರಿಗೂ ಕೂಲಿ ಮಾಡೋರು ತುಂಬ ಕಷ್ಟಪಟ್ಟು ಮಾಡ್ತಾ ಇರೋರು. ಆ ಒಂದಿನರಲ್ಲಿ ನೀವು ನಾಳೆ ಮೇ 10ನೇ ತಾರೀಕು ನಾವು ಎಲ್ಲ ಪಂಚಾಯತಿಗೆ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಎಲ್ಲ ಪಂಚಾಯತಿಯಲ್ಲೂ ಆಯಾ ಪಂಚಾಯತಿಯವರು ಯಾರನ್ನು ಬಿಡದೆ 75% ಮೇಲೆ ಇರೋರನ್ನ
ಒಂದು ಲಿಸ್ಟ್ ನಮಗೆ ಕಳಿಸ್ಕೊಡಿ. ಯಾಕಂದರೆ ಲಾಸ್ಟ್ ಟೈಮು ಎಲ್ಲ ಗಂದೋಡ ಮಾರ್ಗದಲ್ಲಿ ಯಾರೋ ಮಿಸ್ ಆಗಿರೋಂಥ ಓಪನೆ ಮಾಡ್ಕೊಂಡಿದ್ದಾರೆ. ಯಾಕೆ ನಿಮ್ಮ ಪಂಚಾಯತಿ ವಯಸ್ಸಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಎಲ್ಲ ಹಳ್ಳಿಯವರು ಟಚ್ ಇರುತ್ತೆ, ಯಾರು ಬಂದಿದ್ದಾರೆ ಅವ್ರು ಗುರುಸ್ತೀರಾ. ಯಾಕಂದ್ರೆ ನಾವೇ ಪೂರ್ತಿ ತಾಲೂಕು ನೋಡೋಕ್ಕಲ್ಲ, ನಾವು ಡಿಸ್ಟಿಕ್ ಎಲ್ಲ ನೋಡ್ತಾ ಇದ್ದೀವಿ, ಎಲ್ಲ ತಾಲೂಕು. ಇವಾಗ ನಾವು ಯಾಕೆ ಮಂಗಳವಾರ ದಿವಸ ನಾವು ಇಟ್ಕೊಂಡಿದ್ದೀವಿ ಅಂದರೆ ಎಲ್ಲ ತಾಲೂಕು 6 ತಾಲೂಕು ಡಿಸಿಷನ್ ತೆಗೆದುಕೊಂಡು ಯಾವತ್ತು ಮಾಡಬೇಕು ಅಂತ ಅದು ಎಲ್ಲ ದೊಡ್ಡವರೆಲ್ಲ ಸೇರಿ ನಾವು ನಿರ್ಣಯ ತೆಗೆದುಕೊಳ್ತೀವಿ. ಯಾಕಂದ್ರೆ ನಾವು ಅದು ಒಬ್ಬರೇ ಇದು ಮಾಡ್ತಾ ಇಲ್ಲ. ಇದು ಇವತ್ತು ನಾವು ಇದು ಬಂದಿರೋದು ಅವ್ರು ವಿಶ್ ಮಾಡೋಕ್ಕಷ್ಟೇ. ಇದು ಯಾರಿಗೂ ರೆಡ್ಡಿ ಕಮ್ಯುನಿಟಿ ಎಲ್ಲ ಪೂರ್ತಿ ಸೇರಿದ ನಂತರ ಅಲ್ಲಿ ಪ್ರಮಾಣದಲ್ಲಿ ಯಾವ ಅಂತ ಭಾವಿಸ್ತಾ ಇದೆ. ಯಾರು ಇಂಟ್ರೆಸ್ಟ್ ಇದ್ದಾರೆ ಮೆಸೇಜ್ ಹಾಕಿದ್ದೀವಿ, ಯಾರು ಇಂಟ್ರೆಸ್ಟ್ ಇದ್ದಾರೆ ಅವ್ರು ಬಂದಿದ್ದಾರೆ, ಅಷ್ಟರಲ್ಲಿ ನಾವು ಹೋಗ್ತೀವಿ. ನೆಕ್ಸ್ಟ್ ನಾವು ಮೇಯರ್ಗೆ ಎಲ್ಲ ಪ್ರತಿಯೊಂದು ಹಳ್ಳಿಗೂ ನೀವು ಕೂಡ ಕಮ್ಯುನಿಕೇಷನ್ ಮಾಡಿ ಅತಿ ಹೆಚ್ಚು ನಾವು ಸೇರಬೇಕಾಗುತ್ತೆ. ಮಹಾಸ್ವಾಮಿ ಹೇಮಾರೆಡ್ಡಿ ಮಲ್ಲಮ್ಮ ನಮ್ಗೆ ಏನು ವರ ಕೊಟ್ಟಿದ್ದಾರೋ ಆ ವರನ ಈ ಮಕ್ಕಳನ್ನು ನೋಡಿ ಮಹಾಸ್ವಾಮಿ ಮಲ್ಲಮ್ಮ ಥರನೇ ಹೆಣ್ಮಕ್ಳು ಇದಾಗಿದ್ದಾರೆ. ಗಂಡ್ಮಕ್ಕಳು ನಮ್ಮ ಯೋಗಿ ಮಹಾಯೋಗಿ ವೇಮನ ಅವರ ತತ್ವಗಳನ್ನು ಸ್ವಲ್ಪ ಅಳವಡಿಸ್ಕೊಳ್ಳಿ. ಗಂಡ್ಮಕ್ಳು ಹೇಳ್ತಾ ಇರೋದು ಆಯ್ತಾನಪ್ಪ. ಸಿದ್ಧತೆಗಳಲ್ಲಿ ನೀವು ಇನ್ನೂ ಹೆಚ್ಚಾಗಿ ನಿಮ್ಮನ್ನು ನೋಡಿ ಇನ್ನೂ ಕಲಿತು ಇನ್ನೂ ಎಷ್ಟು ಮಾರ್ಕ್ಸ್ ತೆಗಿತೀರಾ ಅಂತ ನಮಗೆ ಆಸೆ ಇದೆ. ಇದೇ ಫಸ್ಟ್ ಟೈಮು ಡಿಗ್ರಿಯಲ್ಲಿ ಬರೋದಿಲ್ಲ ಅಥವಾ ಡಿಗ್ರಿಯಲ್ಲಿ ರ್ಯಾಂಕ್ ಆದವರು ಎಲ್ಲೋ ಒಂದು ಕಡೆ ನಮ್ಮ UPSC ಇದೆಯಲ್ಲ, ಅದೇನೋ IAS IPS ICS IRS ಅಂತ ಬಂದಾಗ ಎಲ್ಲೋ ಒಂದು ಕಡೆ ಅವ್ರು ಮರೆಗೆ ಹೋಗ್ಬಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಆ ಪ್ರೀತಿಯ ವಿದ್ಯಾರ್ಥಿಗಳನ್ನು ಒಂದು ಕಿವಿ ಮಾತನ್ನು ನಿಮ್ಮೊಂದಿಗೆ ನಾನು ಪ್ರಾಸ್ತಾವಿಕವಾಗಿ ಹಂಚ್ಕೊಳ್ಳೋಕೆ ಬಯಸ್ತಾರೆ. ಇವತ್ತು ನೀವು ಏನು ಸಾಧನೆ ಮಾಡಿದ್ದೀರಾ, ಈ ಸಾಧನೆ ದೊಡ್ಡದೆ, ಆದರೆ ನಿಮ್ಮ ಮನಸ್ಸಿಗೆ ಈ ಸಾಧನೆ ದೊಡ್ಡದು ಅನಿಸಬಾರ್ದು ನಾನು ವಿದ್ಯಾರ್ಥಿಗಳು. ಯಾಕಂದರೆ ಮುಂದೆ ಸಾಧಿಸಬೇಕಾಗಿರುವಂಥದ್ದು ಬೆಟ್ಟದಷ್ಟಿದೆ. ಎಲ್ಲೋ ಒಂದು ಕಡೆ ನಮ್ಮ ಸಮುದಾಯಕ್ಕೆ, ನಮ್ಮ ಈ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ದೇಶಕ್ಕೆ ಕೀರ್ತಿಯನ್ನು ತರುವಂತಹ ಒಂದು ಸ್ಥಾನಕ್ಕೆ ನೀವೇನು ಅಂತ ನಿಮ್ಮಲ್ಲಿ ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ನನ್ನ ಒಂದು ಹೇಳಿದಾಗ ನಾನು ಗೆಟಿಂಗ್ 596, 595, 592 ಇಸ್ ನಾಟ್ ಎ ಸಿಂಪಲ್ ಟಾಸ್ಕ್. ಖಂಡಿತವಾಗಿ ಕೂಡ ಸಾಧನೆ. ಒಂದು ಮಾತು ಹೇಳ್ಬಿಡ್ತೇನೆ, ನಾನು ಕೂಡ ವ್ಯಾಲ್ಯೂಷನ್ ಹೋದಾಗ ಆ 95, 96, 97, 98 ಬಂದಾಗ 2ನೇ ಸಾರಿ ವ್ಯಾಲ್ಯೂಷನ್ ಮಾಡ್ತಾರೆ, 3ನೇ ಸಾರಿ ವ್ಯಾಲ್ಯೂಷನ್ ಮಾಡ್ತಾರೆ. ಒಂದು ಸಬ್ಜೆಕ್ಟಲ್ಲಿ ಏನಾದರೂ ಅಕಸ್ಮಾತ್ ಔಟ್ ಬಂದ್ಬಿಟ್ರೆ ವ್ಯಾಲ್ಯೂಯೇಷನ್ ಜೊತೆಗೆ ಇನ್ನೊಬ್ಬ ವ್ಯಾಲ್ಯೂಯೇಷನ್ ಮಾಡಿ ಅದನ್ನು ಏನು ಮಾಡ್ತಾರೆ, ಅಲ್ಲಿರುವಂಥ JC ಅಂತ ಹೇಳ್ತಾರೆ, ಜಾಯಿಂಟ್ ಶಿಫ್ಟ್ ಕೊಡಬೇಕು. ಯಾಕಂದರೆ ಎಲ್ಲೂ ಕೂಡ ಒಂದು ಅಂಕ ವೇರಿಯೇಷನ್ ಬರಬಾರ್ದು. ಒಂದು ಅಂಕ ವೇರಿಯೇಷನ್ ಬಂದರೆ ಅದೆಲ್ಲೋ ಒಂದು ಕಡೆ ಇದಾಗಿದೆ. ಈ ಮತ್ತೆ ಔಟ್ ಆಫ್ ಆಗಿರುವಂತಹ ಮಕ್ಕಳ ಆ ಬುಕ್ಲೆಟ್ಸ್ ಇದೆಯಲ್ಲ, ಆನ್ಸರ್ಸ್ ಬಿಟ್ಟು ಅದನ್ನು ಏನು ಮಾಡ್ತಾರೆ, ಸ್ಪ್ಲಿಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಯರ್ ಮಕ್ಕಳಿಗೆ ನೀವು ಎಕ್ಸಾಮ್ ಹೇಗೆ ಬರೀಬೇಕು ಅಂತ ಸಪ್ಲೈ ಮಾಡ್ತಾರೆ ಬೇರೆ ಬೇರೆ ಕಾಲೇಜು. ಸೊ ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ನೀವೆಲ್ಲರೂ ಕೂಡ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದೀರಿ ವಿದ್ಯಾರ್ಥಿಗಳೇ. ದಯವಿಟ್ಟು ಈ ಸಾಧನೆ ನಿಮ್ಮ ಮನಸ್ಸಲ್ಲಿ ಇವತ್ತು ಈ ವರ್ಷ ಖುಷಿಯಾಗಿದೆ. ಬಟ್ ಮುಂದಕ್ಕೆ ನಾನು ಹೇಳಿದ್ದೇನೆ, ನಿಮ್ಮ ಸಾಧನೆ ಬಹಳ ದೊಡ್ಡ ಮಟ್ಟದಾಗಿರಬೇಕು ಅನ್ನೋದು ನನ್ನ ಆಶಯವನ್ನು ವ್ಯಕ್ತಪಡಿಸ್ತಾ ಸ್ವಾಗತವನ್ನು ಕೋರಿ ನನ್ನ ಆಶಯಗಳಿಗೆ ನನ್ನ ಎಲ್ಲರಿಗೂ ಕೂಡ ಗಮನಿಸಿ ನಾನು ಏನು ಮಾಡ್ತಿದ್ದೇನೆ ಕಾಣಿಕೆ ಉಡುಪನ್ನು ತಂದಿರ್ತಕ್ಕಂಥ ಸಿಬ್ಬಂದಿ ವರ್ಗದವರೇ ಮತ್ತು ನಮ್ಮ ಪೋಷಕ ಮಿತ್ರರೇ, ಈ ಸಂದರ್ಭದಲ್ಲಿ ಆಗಬೇಕಾಗಿರೋದಿಷ್ಟೇ, ಯಾವತ್ತೂ ಆಗಲಿ ವಿದ್ಯೆ ಅಳಿಸಲಾಗದ ಸಂಪತ್ತು. ಎಷ್ಟೇ ಕೋಟಿ ರೂಪಾಯಿ ಇದ್ದರೂ ಕೂಡ ಇವತ್ತಿರುತ್ತೆ, ನಾಳೆ ಇರಲ್ಲ. ಆದರೆ ವಿದ್ಯೆ ಅನ್ನೋದು ಒಂದು ಸಲ ಅಚೀವ್ಮೆಂಟ್ ಮಾಡಿಕೊಂಡಾಗ ಅದು ತಾನು ಜೀವಂತ ಸಾಯಿವರೆಗೂ ಮಣ್ಣಲ್ಲಿ ಮಣ್ಣಾಗೋವರೆಗೂ ಅದು ಹಂಗೆ ಇರುತ್ತೆ. ಆ ವಿದ್ಯೆ ಅದನ್ನು ಗಳಿಸಬೇಕಾದ್ರೆ ತುಂಬ ಕಷ್ಟ. ಆದರೆ ಗಳಿಸೋ ಮಾರ್ಗಗಳನ್ನು ತಿಳ್ಕೊಂಡ್ರೆ ತುಂಬ ಸುಲಭ. ಇವರು ಗಳಿಸೋ ಮಾರ್ಗಗಳನ್ನು ತಿಳ್ಕೊಂಡಿದ್ದಾರೆ. ಅವ್ರಿಗೆ ಮನೆಯವರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆ ಮನೆಯವರು ಪೋಷಕರಲ್ಲಿ ಏನು ಹೇಳ್ತಪ್ಪ ಹೇಳ್ತೀನಪ್ಪ ಅಂದರೆ, ನಿಮಗೆ ಎಷ್ಟೇ ಬಡತನ ಅಂತ ಹೇಳ್ಬಿಟ್ಟಲ್ಲ, ನಿಮ್ಮ ಬಡವರು ಕರಿಬಾರ್ದು. ಇವಾಗ ಈ ಮಕ್ಕಳ ಪೋಷಕರು ಏನಿದ್ದೀರಾ, ನೀವೆಲ್ಲರಿಗಿಂತ ದೊಡ್ಡ ಶ್ರೀಮಂತರು. ಎಷ್ಟೇ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಕೂಡ ಅವ್ರ ತಲೆ ಕೆಳಗಿಟ್ಟು ಕಾಲಕ್ಕೆ ಮೇಲೆ ಕೆತ್ತಿದ್ರು ಕೂಡ ರ್ಯಾಂಕಿಂಗ್ ತಗೋಬೇಕಂದ್ರೆ ತುಂಬ ಕಷ್ಟ ಇದೆ, ಆಗೋದಿಲ್ಲ. ಕೋಟಿಗಟ್ಟಲೆ ಖರ್ಚು ಮಾಡೋರಿದ್ದಾರೆ, ಬಟ್ ಇಲ್ಲಿ ತುಂಬಿಸೋಕ್ಕಾಗಲ್ಲ. ಜೋಬ್ ತುಂಬಿಸ್ಬೋದು, ಬ್ಯಾಂಕಲ್ಲಿ ಲಾಕರ್ ತುಂಬಿಸ್ಬೋದು, ಅವ್ರ ಮನೆ ಕಬ್ಬಿಣ ಪೆಟ್ಟಿಗೆ ತುಂಬಿಸ್ಬೋದು. ಆದರೆ ತಲೆ ಇರ್ತಕ್ಕಂಥ ಸಂಪತ್ತನ್ನು ಯಾರ ಕೈಲೂ ತುಂಬಿಸೋಕ್ಕಾಗಲ್ಲ. ಅವರಷ್ಟಕ್ಕೆ ಅವರೇ ತುಂಬಿಸ್ಬೇಕು. ನೀವು ಇವರು ಪೋಷಕ ವರ್ಗದವರು ಏನಿದ್ದೀರಾ, ನಿಮ್ಗೆ ಯಾವುದೋ ಒಂದು ಪೂರ್ವ ಜನ್ಮದ
ಪುಣ್ಯ ಇತ್ತು ಮಕ್ಕಳು ಹುಟ್ಟಿರೋದು. ನೀವು ಅವರನ್ನ ಎಷ್ಟು ಯಾವ ದಿಸೆಯಲ್ಲಿ ಬೆಳೆಸಿದ್ರೋ ಗೊತ್ತಿಲ್ಲ ನಮಗೆ. ರತ್ನಗಳು ಉಳಿದಾಗ ಮಾತ್ರ ಗೊತ್ತಾಗುತ್ತೆ ರತ್ನಗಳು ಅಂತ, ಅವ ಎಲ್ಲಿರ್ತಾವೋ ಗೊತ್ತಾಗಲ್ಲ. ನೀವು ಮಾಡಬೇಕಾಗಿರೋದು ಇಷ್ಟೇ, ಅವನ್ನೇನು ಮಾಡಬೇಡಿ, ಫ್ರೀಯಾಗಿ ಬಿಟ್ಬಿಡಿ. ನಿಮ್ಗೆ ಯಾವುದೇ ಟೆನ್ಷನ್ ಇಲ್ಲ. ಅವನ್ನ ನೋಡ್ಕೊಳ್ಳೋರೆ ಬೇರೆಯವರಿದ್ದಾರೆ, ಬಹಳ ಬೇರೆಯವರು. ಟಾಪ್ ಮೋಸ್ಟ್ ರ್ಯಾಂಕ್ ಬರೋರ್ಗೂ ತುಂಬ ಕಷ್ಟ. ಟಾಪ್ ಮೋಸ್ಟ್ ರ್ಯಾಂಕ್ ಬಂದ ಮೇಲೆ ಅವರನ್ನು ನೋಡ್ಕೊಳ್ಳೋರೆ ಬೇರೆ ಇದ್ದಾರೆ, ಅದಕ್ಕಾಗಿ ಕಾಯ್ತಾ ಇದ್ದಾರೆ. ಕೆಲವರು ಮಹಾನ್ ವ್ಯಕ್ತಿಗಳು, ದಾನಿಗಳು, ಕೆಲವರು ಕಾಲೇಜವರು ಕಾಯ್ತಾ ಇದ್ದಾರೆ ನಮ್ಗಿಂತ ಸ್ಟೂಡೆಂಟ್ಸ್ ಬೇಕು ಅಂತ. ನೀವೇನು ಕಷ್ಟಪಡಬೇಕಾಗಿಲ್ಲ. ನೀವು ಇದ್ರಿಗೂ ಏನು ಕಷ್ಟಪಟ್ಟ ಮಕ್ಕಳು ಬೆಳೆಸಿಬಿಟ್ಟು ಅವ್ರ ವಿದ್ಯಾಭ್ಯಾಸಕ್ಕೆ ನೀವು ಅನುವು ಮಾಡಿಕೊಟ್ಟಿದ್ದೀರೋ ನಿಮಗೆ ನಮ್ಮೆಲ್ಲರ ಪರವಾಗಿ ಮೊದಲ ತುಂಬುದು ವಿದ್ಯಾರ್ಥಿಗಳು ಏನು ಹೇಳಕ್ಕೆ ಇಷ್ಟಪಡ್ತೀರಪ್ಪ ಅಂದರೆ, ವಿದ್ಯಾರ್ಥಿಗಳು ನಿಮ್ಮನ್ನು ಸಮಾಜದಲ್ಲಿ ಒಂದು ವಿಶೇಷವಾಗಿ ನೋಡ್ತಾ ಇದ್ದಾರೆ. ಈ ವಿಶೇಷವಾಗಿ ನೋಡೋದನ್ನು ನೀವಿನ್ನೂ ವಿದ್ಯಾರ್ಥಿಗಳನ್ನು ಭಾವನೆ ಇಟ್ಕೋಬೇಕು. ನೀವಿನ್ನೂ ಸ್ಟೂಡೆಂಟ್ಸ್, ನೀವು ಯಾವುದೇ ಮಟ್ಟದಲ್ಲಿ ಬೆಳೆದಿಲ್ಲ, ನೀವೆಲ್ಲೋ ಇದ್ದೀರಾ, ನೀವಿನ್ನೂ ಭಾಳ ಎತ್ತರ ಮಟ್ಟಕ್ಕೆ ಬೆಳಿಬೇಕು. ಇನ್ನೊಂದು ನೀವು ಹೇಳಕ್ಕೆ ಏನಪ್ಪ ಇಷ್ಟಪಡ್ತೀನಪ್ಪ ಅಂದರೆ, 35-40 ಮಾರ್ಕ್ಸ್ ಇರೋನು 99ಕ್ಕೆ 100ಕ್ಕೆ ಹೋಗೋದು ತುಂಬ ಕಷ್ಟ, ತುಂಬ ಕಷ್ಟ. ನೀವು ಇವಾಗಲೇ 99-98 ರೇಂಜ್ ಹೋಗಿದ್ದೀರಾ, ಭಾಳ ಹತ್ತಿರದಲ್ಲಿದ್ದೀರಾ. ನಿಮ್ಮ ಉನ್ನತ ಸಾಧನೆ ಭಾಳ ಹತ್ತಿರದಲ್ಲಿದೆ. ನೀವು ಕಾಯ ವಾಚ ಮನಸ್ಸ ಎಲ್ಲ ಬೇರೆ ಕೆಟ್ಟ ಆಲೋಚನೆ ಬಿಟ್ಟು ನಿಮ್ಮ ಗುರಿ ಎಲ್ಲಿರ್ಬೇಕಪ್ಪ ಅಂದರೆ ಉನ್ನತ ಮಟ್ಟ ಸಾಧನೆ ಹತ್ರ ಇರಬೇಕು. ಬೇರೆ ಏನೇ ಕಷ್ಟ ಬರಲಿ, ಏನೇ ಅಡೆತಡೆ ಬರಲಿ, ಈ ಒಂದು ಪ್ರಪಂಚದಲ್ಲಿ ಬಹಳ ಇಷ್ಟು ಸಾಧನೆ ಮಾಡಿರೋರೆಲ್ಲ ತುಂಬ ಕಷ್ಟದಲ್ಲಿರೋರೇ ಸಾಧನೆ ಮಾಡಿ. ಯಾಕಂದರೆ ಅವತ್ತೊಂದು ಭವಾನಿ ಕ್ಯಾಂಪಸ್ಸಲ್ಲಿ ನಮಗೊಂದು ಜಾಗ ಕೊಟ್ಟು, ನಮಗೊಂದು ಅವಕಾಶ ಕೊಟ್ಟು, ನಮ್ಮನ್ನು ನಂಬಿ ಏನೋ ಮಾಡ್ತೀರಾ ನೀವು ಮಾಡಿ, ನಿಮ್ಮ ಕೈಯಿಂದ ಆಗುತ್ತೆ ನಮ್ಮನ್ನು ನಂಬಿ ನಮಗೊಂದು ಜಾಗ ಕೊಡಿಸಿ, ಅಲ್ಲಿಂದ ನಮ್ಮ ಅಡಿಪಾಯ ಒಂದು ಬೇಸ್ ಯಾರು ಅಂದರೆ ನಮ್ಮ ಶಂಕರ್ ಸರ್ ಇದ್ದಾರೆ. ಸರ್ ಶಂಕರ್ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇಲ್ಲ ಅಂದರೆ ಇವತ್ತು ನಮಗೆ ಬೇಸೇ ಇರಲಿಲ್ಲ, ಅಡಿಪಾಯನೇ ಇರಲಿಲ್ಲ. ಅಡಿಪಾಯ ಏನಿಲ್ಲ, ನಮ್ಗೆ ಅಡಿಪಾಯ ಒಂದು ಬೇಸ್ ಅನ್ನೋದು ಕಾರಣ ಮುಖ್ಯವಾಗಿ ಅವರೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸಮುದಾಯದಲ್ಲಿ ಹೆಣ್ಣು ಮಕ್ಕಳಲ್ಲಿ ಆಪತ್ಯವಾಗಿ ಮುಂದೆ ನಡೀತಾ ಇದೆ. ಹೆಣ್ಮಕ್ಳು ಕೂಡ ಓದ್ತಾ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಅವರಿಗೆ ಏನು ಒಂಥರ ಉತ್ತೇಜನ ನಮ್ಮ ತಂದೆ ತಾಯಿಗಳು ಅವರು ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಹೂವು ಬರ್ಕೊಂಡು ಬನ್ನಿ ಅಥವಾ ಬರ್ಕೊಂಡು ಬನ್ನಿ ಅಥವಾ ದನಕರಗಳನ್ನು ಮೇಯಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಯಾವ ಏನು ಕೆಲಸ ಹೇಳಲ್ಲ. ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ, ಎಲ್ಲಾದರೂ ನಿಜವಾಗ್ಲೂ ಹೇಳ್ತಾರೆ. ಯಾಕಂದರೆ ಅವರು ಜೀವದ ಸ್ಥಾನವನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು 3 ಜನ ಹೆಣ್ಮಕ್ಳು ನಮ್ಮ ಕೆಲಸಕ್ಕೆ ಹೆಸರು ತರುವಂಥ ಉಪಯೋಗ ಹುಡುಗ ತಂದಿದ್ದಾರೆ. ಕೆಲವರಿಗೂ ನಮಗೆಲ್ಲರಿಗೂ ಕೂಡ ವಿಷಯವಾಗಿದೆ. ಹೀಗೆ ಅವರು UPSC ಎಕ್ಸಾಮ್ಗಳಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಮಾರ್ಕ್ಗಳನ್ನು ತಂದು ನಮ್ಮ ರೆಡ್ಡಿ ಸಮುದಾಯಕ್ಕೆ ಅವರು ನಮಗೆ ಹೆಚ್ಚಿನ ನಮಗೆ ಒಂದು ಗೌರವ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಕೇಳಿಕೊಂಡು ನೀವು ನಮ್ಮ ರೆಡ್ಡಿ ಸಮುದಾಯದವರು ಇಷ್ಟೊಂದು ನಮ್ಮ ರೈತರು ಇದ್ದಾರೆ, ನಮಗೆ ಕೊಡ್ತಾ ಇದ್ದಾರೆ. ಮುಂದೆ ನಮ್ಮ ಪೀಳಿಗೆಗೆ ಎಲ್ಲ ಹೆಚ್ಚಿನ ಸೌಕರ್ಯಗಳು ಕೊಡಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ನಾನು ಮಾಡಿ ಮುಂದಿನ ತಂದೆ ತಾಯಿಗಳಿಗೆ ಅವರ ಈಗ ಮಾತುಗಳನ್ನ ಮುಂದೆ ಅವರಿಗೆ ಭಗವಂತ ಆಯುಷ್ಯ